ನಿಮ್ಗೆಲ್ಲರಿಗೂ ಕ್ವಶನ್ ಇರುತ್ತೆ, ಲೈಕ್ ಸಸ್ಪೆನ್ಷನ್ ಹೆಂಗಿದೆ ಇಂಡಿಯನ್ ರೋಡ್ಸ್ಗೆ, ಮತ್ತು ಪಾಟೋಲ್ಸ್, ಹಳ್ಳ ಕೊಳ್ಳ. ಟ್ಯಾಂಕ್ ನೋಡಿ ಎಷ್ಟೇ ಐತೆ, ಬರೀ 7.5 ಲೀಟ್ರ್ ಅಷ್ಟೇ ಟ್ಯಾಂಕು. ಬಿಕಾಸ್ ಒಂದು ಹಳ್ಳಕ್ಕೆ ಇಳಿಸಿ ವೀಲ್ಗಿಲ್ ಹೊಡೆದೋದ್ರೆ ತುಂಬ ರಿಗ್ರೆಟ್ಸು. ನೋಡಿ ಈ ಥರ ಬಂಪಿ ರೋಡ್ಸ್ಗಳಿಗೆ ನೋಡಿ ಸಸ್ಪೆನ್ಷನ್ ಫುಲ್ ಪೀಸು. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಲೈಕ್ ಇವತ್ತು ಬಂದು ನಮ್ಮ KTM ಆನ್ ಇಂಡಿಯನ್ ರೋಡ್ಸ್, KTM ಅಂತ ಏನಿಗರು ನಮ್ಮ KLX ಆನ್ ಇಂಡಿಯನ್ ರೋಡ್ಸ್. ಟು ಬಿ ಆನೆಸ್ಟ್ ಹೇಳ್ಬಡ್ಸಿದ ಗಾಡಿ ನಮ್ಮ ಇಂಡಿಯನ್ ರೋಡ್ಸ್ಗೆ KLXನ. ಬಿಕಾಸ್ ಫಾರ್ ಟ್ರಾಫಿಕ್ ಆಗಿರ್ಬೋದು ಮತ್ತು ಫಾರ್ ಬಂಪಿ ರೋಡ್ಸ್ ನಾನು ನಾರ್ಮಲ್ ರೋಡಿಗೆ ಬಂದಿದ್ದೀನಿ. ಆಂಟಿ ಎದೆ ಮೇಲೆ ಬರ್ತಾರಲ್ಲಪ್ಪ, ಪೆಟ್ರೋಲ್ ಹಾಕ್ಸ್ಬೇಕು ಬಾಯ್ಸ್, ಇಲ್ಲ ಗಾಡಿ ನಿಂತೋಯ್ತದೆ. ಫುಲ್ ಟ್ಯಾಂಕ್ ಮಾಡ್ಸೋಕ್ಕೂ ಯೋಚನೆ ಮಾಡಬೇಕು. ಬಿಕಾಸ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಗಾಡಿ ಫಗಡಪ್ ಆಗ್ಬಿಡೋದು, ಅಗ್ದೇ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚೆಲ್ಲಾಟ ಆಡ್ತಾರೆ, ನಂಬರ್ ಬೋರ್ಡ್ ಹಾಕಲ್ಲ ಏನಿಲ್ಲ. ರೋಡಲ್ಲಿ ಚೆಲ್ಲಾಟ ಆಡ್ತಾ ಇರ್ತಾರೆ ನೋಡಿ. ನಮ್ಮ ಇಂಡಿಯನ್ ರೋಡ್ಸ್ಗಂತೂ ಆಟ ಆಡ್ಬೋದು. ಬನ್ನಿ ಫಸ್ಟ್ ಒಂದು ಫ್ಯೂಯಲ್ ಹಾಕ್ಸ್ಬೋಣ. ನೀವು ಅಷ್ಟೇ, ಇಫ್ ಯು ಆರ್ ಓನಿಂಗ್ ಎನಿ ಬೈಕ್, ಸಮ್ಮರ್ ಒಳಗೆ ಯಾವತ್ತೂ ಫುಲ್ ಟ್ಯಾಂಕ್ ಹಾಕ್ಸೋಕೆ ಹೋಗಬೇಡಿ. ಬಿಕಾಸ್ ಇಟ್ ಡಸಂಟ್ ವರ್ಕ್. ಗಾಡಿ ಆಫ್ ಆಗೋದು, ಒಳಗಡೆ ಗಾಳಿ ಆಡೋಕ್ಕೆ ಟೈಮ್ ಕೊಡಿ ಮತ್ತು ಸ್ಪೇಸ್ ಕೊಡಿ. ಅದಕ್ಕೆ ಫುಲ್ಲು ಟಾಪಪ್ ಮಾಡಿಸ್ಬಿಟ್ರೆ ಏನಾಗುತ್ತೆ, ಬಿಸಿಲು ಕಾಲದಲ್ಲಿ ಅಂದರೆ ಒಳಗಡೆ ಏರ್ ಇದಾಗಿಲ್ಲ ಅಂದರೆ ಗಾಡಿ ಆನ್ ಆಗೋಲ್ಲ. ನೀವು ನೋಡಿರ್ತಾರೆ ಎಷ್ಟೊಂದು ಸತಿ ಗಾಡಿ ಆಫ್ ಆದಾಗ ಟ್ಯಾಂಕ್ನ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಅವಾಗ ಗಾಡಿ ಆನ್ ಆಗುತ್ತೆ. ಹಂಗೇನೆ ಇದು ಕಾಲ ಶುರುವಾಯಿತು. ಶಿವರಾತ್ರಿ ಬೇರೆ ಬರ್ತಾಯಿದೆ, ಎಲ್ಲಾದರೂ ರೈಡ್ ಪ್ಲ್ಯಾನ್ ಹಾಕಬೇಕು. ಯಾರು ರೈಡ್ ಸ್ಪಾನ್ಸರ್ ಮಾಡೋ ಥರ ಇದ್ಬಿಟ್ಟಿದ್ದಿದ್ರೆ ಮನೆಗೆ ಬರ್ತಾ ಇರಲಿಲ್ಲ ಅನ್ಸುತ್ತೆ ನನ್ನ ಜೀವನದಲ್ಲಿ. ಆರಾಮಾಗಿ ರೈಡ್ಸ್ ಮಾಡಿಕೊಂಡು ಪೀಸಾಗಿರ್ತಾಯಿದೆ. ಜೀವನದಲ್ಲಿ ಏನು ಹೇಳಿ, ಪೆಟ್ರೋಲ್ ಹಾಕ್ಸೋಕೆ ಕಾಸು ಅಷ್ಟೇ. ಇದು ಬಿಟ್ರೆ ಸ್ಯಾಲ್ರಿ ಥರ ಇರಬೇಕಾಯ್ತು ಅದಕ್ಕೂ ಅಲ್ವಾ, ಇಷ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ. ಆವಾಗ ನೆಮ್ಮದಿಯಾಗಿ ಸೇರ್ಕೋಬೋದಾಯ್ತು ಅಂತ ಕೆಲ್ಸಕ್ಕೆ ಹೋಗ್ಬಿಟ್ಟು. ಟ್ಯಾಂಕ್ ನೋಡಿ ಎಷ್ಟೇ ಐತೆ, ಬರೀ 7.5 ಲೀಟ್ರ್ ಅಷ್ಟೇ ಟ್ಯಾಂಕು. ನೋಡಿ ಫುಲ್ಲು ಹಳ್ಳಕ್ಕೆ ಹೋಗ್ಬಿಡೈತೆ ಫ್ಯೂಯಲ್ ಆಗಿದೆ. ಟ್ಯಾಂಕ್ ಮೇಲೆ ಚೆಲ್ಲಬೇಡಿ. ನೀವು ಫ್ಯೂಯಲ್ ಹಾಕ್ಸ್ದಾಗ ಬಂದು ಟ್ಯಾಂಕ್ ಮೇಲೆಲ್ಲ ಚೆಲ್ಲಕ್ಕೆ ಬಿಡಬೇಡಿ. ಬಿಕಾಸ್ ಟ್ಯಾಂಕ್ ಮೇಲೆ ಚೆಲ್ದಾಗ ಏನಾಗುತ್ತೆ ಅಂದರೆ ನೋಡಿ, ಕಲರೆಲ್ಲ ಹೋಗ್ಬಿಡುತ್ತೆ. ಮತ್ತು ನೋಡಿ ಇಂಥ ರೋಡ್ಸ್ಗೆಲ್ಲ ಆರಾಮಾಗಿ ಬೀಲಿ ಎಳ್ಕೊಂಡು ಹೋಗ್ಬೋದು. ಹೇಳಿಲ್ವಾ, ಆಟ ಆಡೋಕ್ಕೆ ಮಾತ್ರ ಮಾಡಿಸಿದ ಗಾಡಿ ಅದು. ನಮ್ಮ ಇಂಡಿಯನ್ ರೋಡ್ಸ್ ಇದೆಯಲ್ಲ, ಇಂಡಿಯನ್ ರೋಡ್ಸಲ್ಲಿ ಇಟ್ಟಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಗಾಡಿ. ದಯವಿಟ್ಟು ಹೆಲ್ಮೆಟ್ಗಳು ಹಾಕೊಂಡು ಜಾಲಿ ಮಾಡಿ. ಯಾಕಣ ನೋಡಿ ಅಲ್ಲಿ ಇಟ್ಟಾಡ್ತಾವ್ರೆ ಹುಡುಗಿ. ಒಬ್ಬ ಫೋನ್ ಯೂಸ್ ಮಾಡ್ತಾ ಇರ್ತಾನೆ ರೋಡ್ ಒಳಗೆ, ಇನ್ನೊಬ್ಬ ಇಟ್ಟಾಡ್ತಾ ಇರ್ತಾನೆ. ಓಡಾಡ್ಬಿಡಿ ಅನ್ನಲ್ಲ, ಹೆಲ್ಮೆಟ್ ಹಾಕೊಂಡು ಓಡಾಡಿ, ಫುಲ್ ಜಾಲಿ ಮಾಡಿ. ಮತ್ತು ಈ ಗಾಡಿದು ಸಸ್ಪೆನ್ಷನ್ ಬಂದು ಆನ್ ಸ್ಟ್ರೀಟ್ಸ್ ಬಂದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಕ್ರೇಜಿ ಆಗೈತೆ ಸಸ್ಪೆನ್ಷನ್ ಮಾತ್ರ. ಏನೋ ಸಾಧನೆ ಮಾಡ್ತಾವನಪ್ಪ, ಏನೋ ಸಾಧನೆ ಮಾಡ್ತಾವನು ಹುಡುಗಿನ ಹಾಕೊಂಡು. ಏನಪ್ಪ ನಮ್ಮ ಜನ ಇನ್ನೂ ಯಾವಾಗ ಬುದ್ಧಿ ಕಲಿತಾರೆ ತಾಯಣೆಗೂ ಗೊತ್ತಿಲ್ಲ. ಬಿಕಾಸ್ ಏನು ಗೊತ್ತಾ, ದ ಟ್ರೂತ್ ಏನಂದರೆ 2 ದಿನದ ಫನ್ಗೋಸ್ಕರ ಲೈಫ್ ಒಳಗಿರೋದು. ಅದು ಹೆಂಗಾಗ್ಬಿಡೈತೆ ಅಂದರೆ, ಇವಾಗ ಮೊದಲು ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹೆಂಗೆ ಅಂದರೆ ಮದುವೆ ಆಗಬೇಕು, ಪ್ರೀತಿಸಿದ್ರೆ ಅವ್ರ ಜೊತೆನೇ ಇರ್ಬೇಕು ಹಂಗೆ. ಬಟ್ ಇವಾಗ ಹೆಂಗೆ ಅಂದರೆ ಟೈಮ್ ಪಾಸ್ ಅಂತೆ, FWB ಅಂತೆ. ಅಯ್ಯೋ ಶಿಟ್ ಜನ್ರೇಷನ್ ನಮ್ಮದು. ಜನ್ರೇಷನ್ನೇ ಸರಿ ಇಲ್ವೋ, ಇಲ್ಲ ನಾವೇ ತಪ್ಪು ಜನ್ರೇಷನಲ್ಲಿ ಇದ್ದೀವೋ ಏನು ಅಂತ ತಾಯಣೆಗೋ ಗೊತ್ತಿಲ್ಲ. ಆಮೇಲೆ ಎಕ್ಸ್ಪಲ್ಸು ಮತ್ತು ಇದಕ್ಕೆ ಸಸ್ಪೆನ್ಷನ್ ಏನಾದರೂ ಕಂಪೇರ್ ಮಾಡಿದ್ರೆ ಎಕ್ಸ್ಪಲ್ಸು ಸ್ವಲ್ಪ ಸಸ್ಪೆನ್ಷನ್ ಸಾಫ್ಟ್ ಇದೆ ಆಯಿತಾ. ಬಟ್ 210ಗೆಲ್ಲ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಕ್ಸ್ಪಲ್ಸ್ಗೆ ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ 210ಗೆ. ಬಿಕಾಸ್ 210 ಬಂದ್ಬಿಟ್ಟು ಯಾವ ಥರ ಅಂದರೆ ಇಟ್ಸ್ ಲೈಕ್ ತುಂಬ ಪ್ರಾಬ್ಲಮ್ಸ್ ಆ ಥರ ಇದ್ದಾಗ ನಾವು ಕಂಪೇರ್ ಮಾಡೋದು ಇಟ್ ಡಸಂಟ್ ಲುಕ್ ಗುಡ್. ನೋಡಿ ಟ್ರಾಫಿಕಲ್ಲಿ ಓಡ್ಸೋಕ್ಕೂ ಸೈ ನಮ್ಮ ಗಾಡಿ, ಏನು ಮಾಡ್ತೀವಿ ಎಲ್ಲದಕ್ಕೂ ಸೈ ಅಂದ್ಕೊಳ್ಳಿ. ಬಿಕಾಸ್ ಗಾಡಿ ಈ ಥರ ಇದ್ಬಿಟ್ರೆ ನಮಗೇನು ತೊಂದರೆ ಅನಿಸಲ್ಲ ನಿಜವಾಗ್ಲೂ. ನೋಡಿ ಮೈಲೇಜು ಕೊಡುತ್ತೆ, ಮೈಲೇಜ್ ಡ್ರಾಪ್ ಅವೆಲ್ಲ ಸೀನೇ ಇಲ್ಲ ಈ ಗಾಡೀಲಿ. ಬಿಕಾಸ್ ಕವಾಸಕಿ ಬಂದು
ಆ ಥರ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಕ್ವಶನ್ ಇರುತ್ತೆ, ಲೈಕ್ ಸಸ್ಪೆನ್ಷನ್ ಹೆಂಗಿದೆ ಇಂಡಿಯನ್ ರೋಡ್ಸ್ಗೆ, ಮತ್ತು ಪಾಟೋಲ್ಸ್, ಹಳ್ಳ ಕೊಳ್ಳ, ಆಳು ಮುಳು ಹೆಂಗೆ ತಗೊಳುತ್ತೆ ಗಾಡಿ ಅಂತ. ನೋಡಿಲ್ಲ ಅಂದರೆ ಈ ವಿಡಿಯೋ ಲಾಸ್ಟಲ್ಲಿ ಸಜೆಸ್ಟ್ ಆಗುತ್ತೆ ಒಂದು ಆಫ್ ರೋಡ್ದು, ಆ ವಿಡಿಯೋ ನೋಡ್ಕೊಬನ್ನಿ. ಅದು ನೋಡಾದ್ಮೇಲೆ ಮಾತಾಡಿ ನೀವು ಇಂಡಿಯನ್ ರೋಡ್ಸ್ ಮ್ಯಾಟ್ರ್ ಆಗುತ್ತಾ ಈ ಗಾಡಿಗೆ ಅಂತ. ಬಿಕಾಸ್ ನಾನು ಓಡಿಸಿರೋ ಟರೈನ್ ಬಂದ್ಬಿಟ್ಟು ಬೇರೆ ಲೆವೆಲ್ ಟರೈನ್ ಆಯಿತಾ, ಅದಕ್ಕೆ ರೋಡ್ಸ್ಗಳನ್ನೆಲ್ಲ ಮ್ಯಾಚ್ ಮಾಡ್ಕೊಳ್ಳೋ ಥರನೂ ಇಲ್ಲ, ಆ ಥರ ಟರೈನ್ ಅದು. ಎಲ್ಗಪ್ಪ ಹೋಗ್ತಾ ಇದ್ದೀನಿ ನಾನು. 5 ರೌಂಡು ಮಿರರ್ಸ್ ತರಿಸ್ಬೇಕು ಗುರು. ನಮ್ಮ ಅಣ್ಣನ ಗಾಡಿಗೆ ಹಾಕಿದ್ದು ಹಂಗೆ ಮರ್ತೋಗಿ ಬಂದ್ಬಿಟ್ಟು ಊರಿಂದ. ಇಲ್ಲಿ ನೋಡಿ ಇಗ್ನೀಸು ಗಾಡಿಗಿಂತ ವೀಲ್ಸೇ ದೊಡ್ಡದೈತೆ, ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ. ನೋಡಿ ಹಿಂಗೆಲ್ಲ ಬಂದರೆ ಹಿಂಗೆಲ್ಲ ಹೋಗ್ತಾ ಇರ್ಬೋದು ಆರಾಮಾಗಿ. ಎಕ್ಸ್ಪಲ್ಸು ಅನ್ನೋದಕ್ಕಿಂತ ಟು ಬಿ ಆನೆಸ್ಟ್ ಇದನ್ನ ಓಡಿಸಿ ನಂಗೆ ತುಂಬ ಖುಷಿ ಆಯಿತು ಈ ಗಾಡಿನ. ತನ್ನ ಯಾವುದಪ್ಪ ಇದು ಸ್ಪಾಟ್ ಮಾಡ್ಕೊಂಬಿಟ್ಟವ್ರೆ ಎಂಪರ್ ಅವರು. ರೇಸ್ ಆಡ್ತಾವೆ ನೋಡಪ್ಪ ಹುಡುಗ ಪಾಪ. ನೋಡಿ ನಮ್ಮ ಇಂಡಿಯನ್ ರೋಡ್ಸು ಈ ಥರ ಅಲ್ಲಿ ಇಲ್ಲಿ ಪ್ಯಾಚು ಅದು ಇದು ಆಳು ಮುಳು. ಇವಾಗ ಈ ನಾರ್ಮಲ್ ಗಾಡಿಗಳೆಲ್ಲ ಬಿಟ್ಟರೆ ಏನಾಗುತ್ತೆ ಹೇಳಿ, ಹಳ್ಳಕ್ಕೆ ವೀಲ್ಗಳೇ ಹೊಡೆದೋಗ್ಬಿಡುತ್ತೆ. ಸೊ ದಟ್ಸ್ ದ ಪ್ರಾಬ್ಲಮ್ ಅಷ್ಟೇ. ನೀವು ಅಷ್ಟೇ ಗಾಡಿನ ಚೂಸ್ ಮಾಡ್ತೀರಾ ಅಂದರೆ ಇಂಡಿಯನ್ ರೋಡ್ಸ್ಗೆ ತಕ್ಕಂತೆ ಇದು ಮಾಡಿ ಚೂಸ್ ಮಾಡಿ. ಎಲ್ಲಿಗೂ ಹೋಗ್ತಾನೆ ಇಲ್ಲ ಅವರು. ಬಿಕಾಸ್ ಒಂದು ಹಳ್ಳಕ್ಕೆ ಇಳಿಸಿ ವೀಲ್ಗಿಲ್ ಹೊಡೆದೋದ್ರೆ ತುಂಬ ರಿಗ್ರೆಟ್ಸು. ನೋಡಿ ಈ ಥರ ಬಂಪಿ ರೋಡ್ಸ್ಗಳಿಗೆ ನೋಡಿ ಸಸ್ಪೆನ್ಷನ್ ಫುಲ್ ಪೀಸು. ನೋಡಿ ಒಳ್ಳೆ ಸ್ಪೀಡ್ ಐತೆ, ಒಳ್ಳೆ ಇನಿಷಿಯಲ್ ಐತೆ. ಇನಿಷಿಯಲ್ ಒಳಗೆ R15 ಎಲ್ಲ ತಿಂದಾಕ್ಬಿಡುತ್ತೆ ಬಾಯ್ಸ್. ನೀವು ಈ ಸೆಗ್ಮೆಂಟ್ ಒಳಗೆ ಯಾವುದೇ ಗಾಡಿ ತೊಗೊಳ್ಳಿ, ಈ ಥರ ಬಾಡಿ ಲೈನ್ದು ಗಾಡಿ ಇನ್ನೂ ಬಂದಿರಲಿಲ್ಲ ಯಾವುದೂ, ಮತ್ತು ಯಾರೂ ಬಿಟ್ಟಿರಲಿಲ್ಲ ಟು ಬಿ ಆನೆಸ್ಟ್. ಪ್ರೀತಿ ರಾತ್ರಿಯ ಕೊನೆಯ ಕನಸು ನೀನೆ, ಪ್ರೀತಿ ಮುಂಜಾನೆಯ ಮೊದಲು ನೆನಪು ನೀನೆ. ಎಲ್ಲ ಹಿಂಗೆ ಹಾಕ್ಸೋದು, ಆಮೇಲೆ ಚೆನ್ನಾಗಿ ಆಟಾಡೋದು. ಇಷ್ಟೇ ನಮ್ಮ ಜನ, ಹುಡುಗನೇ ಆಗಲಿ ಹುಡುಗಿನೇ ಆಗಲಿ. ಎಲ್ಲೋ ರೇರಪ್ಪ ನಿಮ್ಗೆ ಆ ಥರ ಪ್ರೀತಿ ಸಿಗೋದು, ಆ ಥರ ಹುಡುಗಿ ಸಿಗೋದು, ಆ ಥರ ಹುಡುಗ ಸಿಗೋದು. ನಾನು ಹುಡುಗ ಸಾಚ ಹುಡುಗಿ ಸಾಚ ಅಂತ ಅಲ್ಲ, ಇಬ್ರದ್ದು ಅದೇ ಬಾಳು. ಕೆಟ್ಟವ್ರನ್ನ ಕೆಟ್ಟವ್ರಾಗಿರೋಕ್ಕೆ ಬಿಟ್ಬಿಡಿ, ನಮಗೆ ಪ್ರೀತಿ ಪ್ರೇಮ ಎಲ್ಲ ಬೇಡ ಏನಂತೀರ. ಆದರೂ ಯಾವ ಥರ ರಿಯಾಕ್ಷನ್ ಗೊತ್ತಾ, Insta360 ಒಂದು ಬೈ ಮಾಡಬೇಕು ನಾನು. Insta360 ಬೈ ಮಾಡಿಬಿಟ್ರೆ ಪಬ್ಲಿಕ್ ರಿಯಾಕ್ಷನ್ ಒಳಗೆ ವ್ಯೂಸ್ಗಳು ಹಾಕೊಂಡ್ಬಿಡ್ಬೋದು. ವ್ಯೂಸ್ಗಳು ಬೇಕು, ಅದು ಬೇಕು ಇದು ಬೇಕು ಅಂತ ನಾನು ಕಾಂಟೆಂಟ್ ಮಾಡ್ತೀನಿ ಅಂದರೆ ಅಷ್ಟೇ ಬಾಯ್ಸ್. ಗಾಡಿ ಓಡಿಸ್ತಿರೋ ಹುಡುಗ ನೋಡ್ತಾನೆ ಇಲ್ವೋ, ಹುಡುಗನಿಂದ ಕೂತಿರೋ ಹುಡುಗಿ ಅಂತ ಪಕ್ಕ ನೋಡ್ತಾಳೆ KLX-ಅಲ್ಲಿ ಹೋಗ್ತಾ ಇದ್ರೆ. ಅದು KLX-ಗಿರೋ ಮರ್ಯಾದೆ, KLX-ಗಿರೋ ಗತ್ತು, ಅಟೆನ್ಷನ್ ಹೆಂಗೆ ಗ್ರ್ಯಾಬ್ ಮಾಡುತ್ತೆ ಅಂದರೆ, ಎಂಥ ಸೂಪರ್ ಬೈಕ್ ಜೊತೆ ರೈಡ್ ಹೋಗಿರಿ, ಬಂದ್ಬಿಟ್ಟು ನಿಮ್ಮ ಗಾಡಿನ ಬಂದು ನೋಡ್ಕೊಂಡು ನಿಂತ್ಕೊತಾರೆ. ದಟ್ಸ್ ವಾಟ್ KLX ಆಯಿತಾ. ಸೊ ಇಷ್ಟು ಹೇಳ್ತಾ ಓಡ್ತೀನಿ, ಬನ್ನಿ ಓಡೋಣ.